ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ದಾರ ತೊಗೊಂಡಿದ್ದೀನಿ. ನೀವು 6 ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳಿ. ಇದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ನಾನು ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ 3 ಚೈನ್ಸ್ 1 ಸಿಂಗಲ್ ಕ್ರೋಶ 2 ಸರಿ ತೊಗೋಬೇಕು. 1 2 3 ಚೈನ್ಸ್ 1 ಸಿಂಗಲ್ ಕ್ರೋಶ, ಮತ್ತು 1 2 3 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. 4 ಚೈನ್ ಆದಮೇಲೆ 1 ಸಿಂಗಲ್ ಕ್ರೋಶ, 3 ಚೈನ್ಸ್ 2 ಟೈಮ್ಸ್ ತೊಗೊಂಡಿದ್ದೀನಿ. ಇವಾಗ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಥರ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಒಂದು ಸಿಂಗಲ್ ಕ್ರೋಶ ಆದಮೇಲೆ 1 2 3 4 5 6 ಚೈನ್ಸ್ ತೊಗೋಬೇಕು. ಒಂದು ಬೀಡ್ ಹಾಕಿದ ಮೇಲೆ ಸಿಂಗಲ್ ಕ್ರೋಶ ತೊಗೊಂಡು 6 ಚೈನ್ಸ್ನ ತೊಗೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಇವಾಗ ಬೀಡ್ ಹಾಕೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ವಲ್ಲ, ಆ ಒಂದು ಸಿಂಗಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಟೂ ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೋಬೇಕು, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 6 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇದೇ ರೀತಿ ಕಂಬಗಳನ್ನು ತೊಗೊಳ್ಳಿ. 13 ಕಂಬ ತೊಗೊಂಡಿದ್ದೀನಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಥ್ರೆಡ್ನ ತೆಗೆದು ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಒಂದು ಬೀಡನ್ನ ತೊಗೊಂಡು ನೋಡಿ, ನಾನಿಲ್ಲಿ ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಕಂಬದ ಮೇಲ್ಗಡೆ ಈ ರೀತಿ ಗ್ಯಾಪ್ ಇರುತ್ತೆ. ಫಸ್ಟ್ ಕಂಬದ ಮೇಲ್ಗಡೆ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಬೀಡ್ ಹಾಕಿದ ಮೇಲೆ ಒಂದು ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆಗಿದೆ. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಥ್ರೆಡ್ನ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ 1. ಇವಾಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಇನ್ನೊಂದು 2 2 ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ಒಂದು ಬೀಡ್
ಬೀಡ್ನ ಆ್ಯಡ್ ಮಾಡಿ ನೆಕ್ಸ್ಟು 2 ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ. 1 2 2 ಸಿಂಗಲ್ ಕ್ರೋಶ, ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ 2 ಸಿಂಗಲ್ ಕ್ರೋಶ. ಪ್ರತಿಯೊಂದು ಕಂಬದ ಮೇಲ್ಗಡೆ ಗ್ಯಾಪಲ್ಲಿ ಕಂಟಿನ್ಯೂ ಆಗಿ ತಗೋಬೇಕು. 1 ಇವಾಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 2 2 ಸಿಂಗಲ್ ಕ್ರೋಶ ಮತ್ತೆ ಒಂದು ಬೀಡ್. 1 2 ಪ್ರತಿಯೊಂದು ಕಂಬದ ಮೇಲ್ಗಡೆ ಈ ರೀತಿ ಗ್ಯಾಪ್ ಇರುತ್ತೆ, ನೀವು ನೋಡ್ಬೋದು. ಅಲ್ಲಿಗೆ ನೀಡಲ್ನ ಹಾಕಿ ಒಂದೊಂದು ಸಿಂಗಲ್ ಕ್ರೋಶನ ತಗೊಳ್ಳಿ. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್. ನೆಕ್ಸ್ಟ್ ಗ್ಯಾಪ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ಒಂದು ಬೀಡ್. ಇವಾಗ ಲಾಸ್ಟ್ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ವಲ್ಲ, ಆ ಒಂದು ಸಿಂಗಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ. ಈ ರೀತಿ ಕಾಣಿಸುತ್ತೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಬಟ್ಟೆನ ಸೀದಾ ಮಾಡಿಕೊಂಡು 1 2 3 ಚೈನ್ಸ್ ತೊಗೋಬೇಕು. ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಶ ತೊಗೊಂಡಿದ್ವಿ. 2 ಸಿಂಗಲ್ ಕ್ರೋಶ ಮಧ್ಯ ಈ ರೀತಿ ಗ್ಯಾಪ್ ಇರುತ್ತೆ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 ಚೈನ್ಸ್. ಬೀಡ್ ಹಾಕಿದ ಮೇಲೆ 2 ಸಿಂಗಲ್ ಕ್ರೋಶ ಮಧ್ಯ ಗ್ಯಾಪ್ ಇರುತ್ತೆ. ಆ 2 ಸಿಂಗಲ್ ಕ್ರೋಶ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 ಚೈನ್ಸ್, ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಮಧ್ಯ. ಮತ್ತು 1 2 3 ಚೈನ್ಸ್, 2 ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ. ಮತ್ತು 3 ಚೈನ್ಸ್ 1 2 3 ಚೈನ್ಸ್, 2 ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 ಚೈನ್ಸ್, ಒಂದು ಸಿಂಗಲ್ ಕ್ರೋಶ. ಲಾಸ್ಟಲ್ಲಿ 1 2 3 ಚೈನ್ಸ್ ತಗೊಂಡು ಇಲ್ಲಿ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಈ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಕಂಪ್ಲೀಟ್ ಆಗುತ್ತೆ ಆರ್ಚ್. ಇವಾಗ 3 ಚೈನ್ಸ್ 1 2 3 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ಳಿ. 1 2 3 4 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ 4 ಚೈನ್ಸ್ ಆದಮೇಲೆ 3 ಚೈನ್ ಒಂದು ಸಿಂಗಲ್ ಕ್ರೋಶ 2 ಸರಿ ತೊಗೋಬೇಕು. 1 2 3 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ 1 2 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶ. 4 ಚೈನ್ ಆದಮೇಲೆ 3 ಚೈನ್ ಒಂದು ಸಿಂಗಲ್ ಕ್ರೋಶ 2 ಸರಿ ತೊಗೋಬೇಕು. ನೋಡಿ 1 2 ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಡಿಸೈನ್ನ. ಇವಾಗ ಥ್ರೆಡ್ನ ತೆಗೆದು ನಾನು ಈ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ.
ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. 1 2 3 4 5 6 6 ಚೈನ್ನ ತಗೊಂಡು ನೆಕ್ಸ್ಟು ಈ ಒಂದು ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ, 2 ಚೈನ್ಸ್ 1 2 ಚೈನ್ಸ್ ತಗೊಂಡು ಇಲ್ಲಿ 3 ಚೈನ್ಸ್ ತೊಗೊಂಡಿದ್ವಲ್ಲ ಈ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ 6 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಕಂಬಗಳನ್ನು ತಗೊಳ್ಳಿ. ಇದೇ ರೀತಿ ಆರ್ಚ್ ಫುಲ್ಲು ಕಂಬಗಳನ್ನು ತಗೋಬೇಕು. 13 ಕಂಬ ಆಗಿದೆ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಥ್ರೆಡ್ನ ಎಳೆದು ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಗ್ಯಾಪ್ ಮೇಲ್ಗಡೆ ಕಂಬದ ಮೇಲ್ಗಡೆ ಫಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೆಕ್ಸ್ಟ್ ಕಂಬದ ಮೇಲ್ಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಂಬದ ಮೇಲ್ಗಡೆನೂ ಕೂಡ ಈ ಥರ ಗ್ಯಾಪ್ ಇರುತ್ತೆ. ಇವಾಗ ನಾನು ಬೀಡನ್ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಪಕ್ಕದ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಒಂದು ಬೀಡ್. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಒಂದು ಆರ್ಚಲ್ಲಿ 7 ಬೀಡ್ ಬರುತ್ತೆ. 1 2 3 4 5 6 7. ಲಾಸ್ಟ್ ಬೀಡನ್ನು ನಾನು ಇವಾಗ ಲಾಸ್ಟಲ್ಲಿ ಕಂಬ ಮತ್ತು 2 ಚೈನ್ಸ್ ಇತ್ತಲ್ಲ ಆ 2 ಮಧ್ಯ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ, ಈ ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಬರುತ್ತೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು 1 2 3 ಚೈನ್ಸ್ ತೊಗೊಂಡು 3 ಚೈನ್ಸ್ ಆದಮೇಲೆ ಈ 2 ಬೀಡ್ ಮಧ್ಯ ಈ ರೀತಿ ಗ್ಯಾಪ್ ಇರುತ್ತೆ. 2 ಸಿಂಗಲ್ ಕ್ರೋಶೆ ತೊಗೊಂಡ್ವಿ, ಒಂದು ಬೀಡ್ ಆದಮೇಲೆ 1 2 2 ಸಿಂಗಲ್ ಕ್ರೋಶ ತೊಗೊಂಡ್ವಿ. ಈ 2 ಸಿಂಗಲ್ ಕ್ರೋಶ ಮಧ್ಯೆ ಈ ರೀತಿ ಗ್ಯಾಪ್ ಇರುತ್ತೆ, ಹೋಲ್ ಇರುತ್ತೆ. ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ, ಮತ್ತು 1 2 3 ಚೈನ್, ನೆಕ್ಸ್ಟ್ ಬೀಡ್ ಪಕ್ಕ 2 ಸಿಂಗಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಫುಲ್ ಬೀಡ್ಸ್ ಮೇಲ್ಗಡೆ 3 ಚೈನ್ 1 ಸಿಂಗಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟ್ ಬೀಡ್ ಆದಮೇಲೆ 3 ಚೈನ್ಸ್ ತೊಗೊಂಡು ಲಾಸ್ಟ್ ಬೀಡ್ ಮೇಲ್ಗಡೆ ಹಾಗೆಯೇ ಈ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಈ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಇವಾಗ 3 ಚೈನ್ಸ್ ತಗೋಬೇಕು. 1 2 3 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ 1 2 3 4 ಚೈನ್ಸ್ ಕುಚ್ಚಿಗೆ ಅಂತ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಸೊ ನಾನಿಲ್ಲಿ 2 ಡಿಸೈನ್ ಹಾಕ್ತಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ತೀರಾ ಅಂದರೆ 4 ಚೈನ್ 1 ಟೈಮ್ ಆದಮೇಲೆ ಮತ್ತೆ 3 ಚೈನ್ 1 ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹೋಗಬೇಕು. 1 2 ಓಕೆ, ಈ ರೀತಿ ಬರುತ್ತೆ ಡಿಸೈನ್. ಇವಾಗ ಲಾಸ್ಟಲ್ಲಿ ನಾನು 2 ಚೈನ್ಸ್ ತೊಗೊಂಡು 1 2
2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ 1 2 3 4 ಚೈನ್ಸ್ ತೊಗೊಂಡು ಈ ಸಿಂಗಲ್ ಕ್ರೋಶ ಮಧ್ಯ ನಾವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಇವಾಗ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟು ಬೀಡ್ ಮೇಲ್ಗಡೆ ಇರೋ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 3 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತೊಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್, ಒಂದು ಕಂಬ, ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. 2 ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಒಂದು ಮಾಡಿ 2 ಒಂದು ಮಾಡಿ 3 ಕಂಬ ಆಗಿದೆ. ಇವಾಗ ಸೇಮ್ 3 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಬರುತ್ತೆ. ಸಿಂಗಲ್ ಕ್ರೋಶ, 3 ಕಂಬ ಮತ್ತು ಒಂದು ಸಿಂಗಲ್ ಕ್ರೋಶ. 3 ಚೈನ್ ಗ್ಯಾಪಲ್ಲಿ ನೀವು ನೋಡ್ಬೋದು ಒಂದು ಸಿಂಗಲ್ ಕ್ರೋಶ, 3 ಕಂಬ ಮತ್ತು ಒಂದು ಸಿಂಗಲ್ ಕ್ರೋಶ. ಇವಾಗ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಮೊದಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ 3 ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತಗೊಳ್ಳಿ. 1 2 ಒಂದು ಕಂಬ, 2 3 ಕಂಬ ಆಯಿತು. ಇವಾಗ ಸೇಮ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, 3 ಕಂಬ ತಗೊಳ್ಳಿ, 1 2 3 3 ಕಂಬ, ಸೇಮ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಫುಲ್ಲು ಬೀಡ್ ಮೇಲ್ಗಡೆ ಇರೋ 3 ಚೈನ್ ಗ್ಯಾಪಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಆರ್ಚ್ ಪೂರ್ತಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, 3 ಕಂಬ ಆದಮೇಲೆ ಮತ್ತು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಇವಾಗ ಆರ್ಚ್ ಪೂರ್ತಿ ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಈ ಸಿಂಗಲ್ ಕ್ರೋಶ ಮಧ್ಯೆ ನಾನು ಇನ್ನೊಂದು ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ, ಮತ್ತು ಇವಾಗ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಇಲ್ಲಿಂದ ನಾವು ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, 3 ಕಂಬ, ಹಾಗೆಯೇ ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಒಂದು ಸಿಂಗಲ್ ಕ್ರೋಶ ಆಗಿದೆ. ಇವಾಗ 3 ಕಂಬ, 1 2 3 3 ಕಂಬ ಆಗಿದೆ. ಇವಾಗ ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ. ಇದೇ ಥರ ಪ್ರತಿಯೊಂದು ಬೀಡ್ ಮೇಲ್ಗಡೆ 3 ಚೈನ್ಸ್ ಇದೆ. ಆ ಎಲ್ಲ 3 ಚೈನ್ಸ್ ಮೇಲ್ಗಡೆನೂ ನೀವು ಒಂದು ಸಿಂಗಲ್ ಕ್ರೋಶ, 3 ಕಂಬ ಮತ್ತು ಒಂದು ಸಿಂಗಲ್ ಕ್ರೋಶ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ
ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತಗೊಂಡು ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ, 4 ಚೈನ್ಸ್ ತಗೊಳ್ಳಿ, 1 2 3 4 ಚೈನ್ಸ್ ತಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ, 2 ಚೈನ್ಸ್ 1 2 ಚೈನ್ಸ್ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಈ ರೀತಿ ಕಂಪ್ಲೀಟ್ ಆಗಿದೆ. ಮಧ್ಯದಲ್ಲಿ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಟಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಡಿಸೈನ್ಗೆ 800 900ವರೆಗೂ ಚಾರ್ಜ್ ಮಾಡ್ಬೋದು. ಇದು ರಿಕ್ವೆಸ್ಟೆಡ್ ಡಿಸೈನ್. ಇದೇ ಥರ ನಿಮಗೆ ಯಾವುದಾದ್ರೂ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ID ಇದೆ. ಅಲ್ಲಿ ಹೋಗಿ ನಿಮಗೆ ಇಷ್ಟ ಆಗಿರೋ ಕಲಿಬೇಕು ಅಂತಿರೋ ಡಿಸೈನ್ನ ಫೋಟೋನ ನನಗೆ ಶೇರ್ ಮಾಡಿದರೆ ನಾನು ಅದನ್ನು ಟ್ರೈ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಿಮಗೆ ಇನ್ನೂ ಡಿಸೈನ್ಸ್ ಬೇಕು ಅಂದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.